ಅಂಥ ಜಾಗದಾಗ ಬೆಳಿಕತ್ತಾರ ಸರ್ ಅಂದ್ರೆ ಇಬ್ಬರು ಕೂಡಿ ಅಣ್ಣತಮ್ಮರು. ಇದು ಗುಡ್ಡಗಾಡು ಪ್ರದೇಶ ಹೌದಿಲ್ಲ ಸರ್? ಹೌದು ಸರ್, ಪೂರ ಬೆಂಗಾಡು ಸರ್. ಇದನ್ನ ಎಷ್ಟು ವರ್ಷದಿಂದ ಸರ್ ಇಲ್ಲಿ ಮಾಡೋದು ನೀವು? 2007 ಸರ್. 2007ರಿಂದ ಸರ್. 7ರಿಂದ ಇದೇ ಮೊನ್ನೆ 2007ರಿಂದ ಅಂದರೆ 3 ವರ್ಷಗಳ 13 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಕಡೆ ಸರ್ ಇಷ್ಟಾಗ 13 ವರ್ಷಕ್ಕಿಂತ ಮುಂಚೆ ಇದು ಫುಲ್ ಗುಡ್ಡಿತ್ತು, ಬೆಟ್ಟಿತ್ತು. ಅದನ್ನು ಪೂರಾ ಕಲ್ಲಿದೆ, ಕಲ್ಲು ಬಿಟ್ಟರೆ ಏನೂ ಇಲ್ಲ ಇಲ್ಲಿ. ಆ ಕಲ್ಲನ್ನು ಒಡೆದು JCB ಹಚ್ಚಿ ಸಮ ಮಾಡಿ ಇದನ್ನು ಮಾಡಿ ಇಂಥ ಬಂಗಾರದ ಮನುಷ್ಯ ಟೈಪ್ ಮಾಡಿಬಿಟ್ಟಾರೆ ಇವರು. ಸರಿ ಸರ್. ಇದು ಮಾಡ್ಬೇಕಾದ್ರೆ ಗುಡ್ಡಗಾಡದೊಳಗೆ ಅದನ್ನು JCB ಹಚ್ಚಿ ಲೆವೆಲ್ ಮಾಡಿ ಇದನ್ನು ಮಾಡಿದ್ದಾರೆ. ಕಡಿಮೆ ನೀರಿನೊಳಗೆ ಮತ್ತೆ ಅದಕ್ಕೆ ರೈತನಿಗೆ ಯಾವುದೂ ಅಸಾಧ್ಯ ಇಲ್ಲ, ಮನಸ್ಸು ಬೇಕು ಮಾಡೋದು. ಇಂಥಲ್ಲಿ ಎಂಥ ಮನೆ ಕಟ್ಟಿದ್ದಾರೆ ಅವರು ಅಂದರೆ ನೀವು ಸಿಟಿಯೊಳಗೂ ಕಟ್ಟೋಕ್ಕಾಗಲ್ಲ. ಅಂಥ ಮನೆ ಕಟ್ಟಿದ್ದಾರೆ, ಎಂಥ ಜೀವನ ಸುಂದರ. ಇಲ್ಲಿ ಬಂದರೆ ನಿಸರ್ಗ ರಮಣೀಯ ಬಿಟ್ಟು ಹೋಗಬೇಕು ಅಂತ ಅನಿಸೋದಿಲ್ಲ. ಇದಲ್ಲದೆ ಇಂಥಲ್ಲಿ ಸರ್ಕಾರ ಹುಡುಕಾಡಿ ಬಂದು ಇವರಿಗೆ ರೈತ ಪಂಡಿತ ಪ್ರಶಸ್ತಿಗಳನ್ನು ಕೊಟ್ಟದಪ್ಪ ಅಂದರೆ ಸರ್ಕಾರಕ್ಕೂ ನಮ್ಮ ಧನ್ಯವಾದಗಳು. ಯಾಕಂದ್ರೆ ರೈತನಿಗೆ ಪ್ರೋತ್ಸಾಹ ನೀಡಿದ್ರೆ ಮಾತ್ರ ರೈತ ಮುಂದೆ ಬರ್ತಾನೆ. ಅವ ಏನು ದುಡಿದ್ರು ಏನು ಅವನನ್ನು ಗುರುತಿಸಲಿಲ್ಲ ನಾವು ಅಂದರೆ ಮುಂದೆ ಬರೋಕ್ಕಾಗಲ್ಲ. ಅವನಿಗೆ ಏನು ಮಾಡಿದ್ರು ಅಷ್ಟೇ ಅದಪ್ಪ, ಏನು ಸಾಕು ಜನರಿಗೆ ನಾ ರೊಕ್ಕ ಬಂದಂಗೆ ಬಂದೇ ಬರ್ತಾವೆ, ಜನರಿಗೆ ಏನು ಸಿಕ್ಕಿದ್ದು ತಿನ್ನಿಸ್ಬೇಕು ಅಂತ ಮನಸ್ಸು ಬಂತು ಅಂದರೆ ಸಮಾಜ ಬದುಕೋಕ್ಕಾಗಲ್ಲ. ರೈತ ಬೆಳೀಲಿಲ್ಲ ಅಂದ್ರೆ ನಾವು ಏನೂ ತಿನ್ನೋಕ್ಕಾಗಲ್ಲ. ಒಳ್ಳೆಯದೇ ನೈಸರ್ಗಿಕನೇ ಆಗಲಿ ಕೆಮಿಕಲ್ಲೇ ಆಗಲಿ, ಅವ ಬೆಳೆದ್ರೆ ಮಾತ್ರ ನಾವು ಹೊಟ್ಟೆಯೊಳಗೆ ಹಾಕಬೇಕಿರ್ವಿನ ಏನೂ ಹಾಕೋದಿಲ್ಲ. ನಾವು ಹಣ ಕೊಡ್ತೇವೆ ಅದೇನು ಮಾಲ್ ಸಿಗುತ್ತಾ ಅಂದ್ರೆ ಅದು ನಮ್ಮ ಗ್ರಾಹಕರ ತಪ್ಪು. ನಾವು ಒಳ್ಳೆಯದನ್ನು ಬೇಕು ಇದನ್ನು ಬೇಕು ಅಂತ ನೀವು ಡಿಮಾಂಡ್ ಮಾಡಿರಿ, ಒಳ್ಳೆಯದನ್ನೇ ತಂದು ಕೊಡ್ತಾನೆ ರೈತ. ಅಷ್ಟು ಜಗತ್ತಿನಲ್ಲಿ ಏನಾದರೂ ಪರೋಪಕಾರಿ ಗುಣ ಸ್ವಲ್ಪ ಉಳಿದದ ಜಗತ್ತಿನಾಗ ಅಂದ್ರೆ ಅದು ರೈತನ ಮೊದಲು ಉಳಿದದ, ಮತ್ತೆಲ್ಲಿ ಉಳಿದಿಲ್ಲ. ನೀವು ಪ್ರತಿಯೊಂದು ಫೀಲ್ಡ್ನಾಗ ಹೋಗಿ ನೋಡ್ರಿ, ಪರೋಪಕಾರಿ ಇನ್ನೊಬ್ಬರಿಗೆ ಸಮಾಜಕ್ಕೆ ಪರೋಪಕಾರ ಮಾಡಬೇಕು, ಇನ್ನೊಬ್ಬರು ಪರೋಪಕಾರಿ ಮಾಡಬೇಕು ಅಂಥೇಳಿ ತನ್ನ ಜೀವವನ್ನು ಸವೆದು ತನ್ನ ಬೆವರನ್ನು ಸುರಿಸಿ ಸಮಾಜಕ್ಕೆ ಪರೋಪಕಾರ ಮಾಡುವ ಒಬ್ಬನೇ ಒಬ್ಬ ಅಂದ್ರೆ ರೈತ. ಅವನನ್ನು ನಾವು ಬದುಕಿಸಬೇಕು, ಕಾಪಾಡಬೇಕು. ಈಗ ನೋಡಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ, 1 ಲಕ್ಷ ರೂಪಾಯಿ ಒಂದು ಸಾಮಾನು ತರ್ತಾನೆ. ಅವನಿಗೆ ಗೊತ್ತಿರ್ತದೆ 1 ಲಕ್ಷ ರೂಪಾಯಿ ಸಾಮಾನು ತಂದಕ್ಕೆ ಅದು 1.5 ಲಕ್ಷಕ್ಕೆ ಮಾರ್ತೀನಿ ಅಂತ ಫಿಕ್ಸ್ ಇರುತ್ತೆ. ಅವನಿಗೆ 50,000 ಪ್ರಾಫಿಟ್ ಸಿಗುತ್ತಂತ ಫಿಕ್ಸ್ ಇರುತ್ತೆ ಅವನಿಗೆ. ಅಂದರೆ ಈಗ ರೈತ 1 ಲಕ್ಷ ಭೂಮಿಯಲ್ಲಿ ಹಾಕಿದ್ರೆ ಅದಕ್ಕೆ ಮರಳಿ 10,000 ಮರಳಿ ಬರುತ್ತೋ ಅಂತ ಗ್ಯಾರಂಟಿ ಇರೋದಿಲ್ಲ ಅವನಿಗೆ. ಲಾಸೇ ಲಾಸು, ಪ್ರಾಫಿಟ್ ಅಂತರೂ ಬಿಡ್ರಿ ನೀವು. ಅಂಥ ಇದರೊಳಗೆ ನಾವು ರೈತರನ್ನು ಕಡೆಗಣಿಸಿದರೆ ದೊಡ್ಡ ಮಹಾಪಾಪ. ಮೂಲತಃ ಒಂದು ನಾವು ಕೃಷಿ ರಹಿತ ಕುಟುಂಬದಿಂದ ಬಂದು ಅಂದ್ರೆ ನಮ್ಮ ಒಂದು ಕುಲ ಕಸುಬನ್ನು ಬದಿಗಿಟ್ಟು ನಾವು ಅದರ ಜೀರೋದಿಂದ ನಾವು ಇವತ್ತು ಈ ಒಂದು ಸಮೃದ್ಧಿ ಕಡೆಗೆ ಬಂದೀವಂದ್ರೆ ಸರ್, ಇದೊಂದು ನಿರಂತರವಾದ ಪರಿಶ್ರಮ ಮತ್ತು ನಿರಂತರವಾದ ಭೂಮಿ ಮೇಲಿರುವಂಥ ಒಂದು ಇದ್ರಿ ವಾಂಚೆ. ಅಂದ್ರೆ ಇದನ್ನ ಇಲ್ಲಿ ಶ್ರದ್ಧೆ ಇಟ್ಟು ದುಡ್ದಿದ್ದಾದ್ರೆ ಯಾವ ರೈತೂ ಕೂಡ ಇವತ್ತು ಏನ್ರಿ ರೈತ ಆಗಲಿ ಯಾವ ವ್ಯಕ್ತಿ ಆಗಲಿ ಯಾವ ಉದ್ಯಮಿಗೂ ಕಡಿಮೆ ಇರಲಾರಂತ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೋಬಹುದು. ಅದೇ ಆಗಲೇ ಮಾತಾಡೋದು ಅಂತ ಹೇಳಿದ್ರಿ ಸರ್. ಈಗ 13 ವರ್ಷ ಹಿಂದೆ ನಿಮ್ಮ ಪರಿಸ್ಥಿತಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ನಾವು ಮೂಲತಃ ಸರ್ ನಾವು ವಿಶ್ವಕರ್ಮ ಸಮಾಜದಿಂದ ಕಂಬಾರಿಕೆ ಮತ್ತು ಬಡಿತ ಮಾಡ್ಕೊತ ನಮ್ಮ ಪೂರ್ವಜರು ಬಂದಿದ್ರು. ಆದರೆ ನಮ್ಮದು ಮೊದಲಿಗೆ ಅದ್ರ ಮೂಲಕ ವರ್ಷಕ್ಕಿಂತಿಷ್ಟ ನಮ್ಮ ಏನ್ರಿ ಕುಲ ಕಸುಬಿನೊಳಗೆ ವರ್ಷಕ್ಕಿಂತಿಷ್ಟ ಕಾಳ ಕಡಿ ಅಂತ ಕೊಡ್ತಿದ್ರು. ಅದು ನಮ್ಮ ಜೀವನ ಯಾವಾಗ ನಿರ್ವಹಣೆ ಆಗ್ತಿರ್ಕಿಲ್ಲ, ಹೊಟ್ಟೆ ತುಂಬ್ತಿರ್ಲಿಲ್ಲ. ಹೀಗಾಗಿ ಅದು ನಮ್ಮ ಕುಲ ಕಸುಬೆ ಬೇಡ ಅಂತ ಹೇಳಿ ಅದನ್ನ ನಾವು ಬದಿಗಿಟ್ಟು ನಾವು ಏನ್ ಮಾಡಿದೀವಿ, ಕೃಷಿನ ಆಯ್ಕೆ ಮಾಡ್ಕೊಂಡಿವಿ. ಅದು ನಮಗೆ ಜಮೀನು ಇರ್ಲಿಲ್ಲ. ಅದಕ್ಕೆ ನಾವು ಮತ್ತೆ ಬೇರೆಯವರ ಮಾಹಿತಿ ಬೇರೆ ಹೊಲದಾಗ ದುಡಿದು ಮಾಹಿತಿ ಪಡ್ಕೊಂಡು ನಾವು ಭೂಮಿ ತಗೋಬೇಕಂತ ಆಸೆ ಪಟ್ಟಿವಿ. ಅಂತ ಒಂದು ಸಂದರ್ಭದೊಳಗೆ ಇದೊಂದೇನೋ ಒಂದು ನಮ್ಮ ಹಿರಿಯರ ಪುಣ್ಯದ ಒಂದು ಇದರಿಂದ DCC ಬ್ಯಾಂಕಿನ ಹರಾಜಿನಲ್ಲಿ ಒಂದು ಗುಡ್ಡಗಾಡು ಬೆಂಗಾಡು ಜಮೀನು ಇತ್ತಿದ್ದು. ಈ ಜಮೀನ ನಾವು ಅಂದ್ರೆ ನಾವು ಪರ್ವತ ಭೂಮಿ ತಗೋಬೇಕಂದ್ರೆ ಅಷ್ಟು ಬಂಡವಾಳ ಇರಲಿಲ್ಲ. ಅದಕ್ಕಾಗಿ ಗುಡ್ಗಾಡ್ ಜಮೀನು ತಗೊಂಡು ಏನಾದರೂ ಮಾಡೋಣ ಅಂತ ತಿಳ್ಕೊಂಡು ಆ ಗುಡ್ಗಾಡ್ ಜಮೀನು ತಗೊಂಡು ಅದರಲ್ಲಿ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಹೆಂಗೆ ನಾವು ಆರ್ಥಿಕವಾಗಿ ನಾವು ಹೆಂಗೆ ನಾವು ಅರ್ನಿಂಗ್ ಮಾಡ್ತೀವಿ ಬೇರೆ ಕಡೆ ತಂದು ಒಂದು 4-5 ಸ್ಟೆಪ್ನಲ್ಲಿ ಆ ಭೂಮಿ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಮಾಡಿ ನಮ್ಗೆ ಇದು ನಮ್ಮ ಈ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಪಿಕ್ಚರ್ ಬಂದ್ರೆ ಭಾಳ ನಮ್ಗೆ ಪ್ರೇರಣೆ ನೀಡಿತ್ತದು. ಅದ್ರ ಮೂಲಕ ನಾವು ಹಂಗೆ ಮಾಡ್ರಿ ಹಿಂಗೆ ಆಗ್ತೀವಿ ತಿಳ್ಕೊಂಡು ಅದೊಂದು ಹುಮ್ಮಸ್ಸಿನಿಂದ ನಾವು ನಮ್ಗೆ ಕೃಷಿ ಬಗ್ಗೆ ಏನೋ ನಮ್ಗೆ ಮೊದಲು ನಮ್ಗೆ ಐಡಿಯಾ
ಇರದೇ ಇದ್ರು ಕೂಡ ಅಲ್ಲಿ ಇಲ್ಲಿ ಹೋಗಿ ಕಲಿತು ನೋಡಿ ನಾವು ಇದನ್ನು ನಾವು ಮಾಡತಿರ್ಬೇಕಂತಂದ ನಮ್ಮ ಸಹೋದರ ನಾವು ಕೂಡಿ ನಾವು ಒಂದು ಹಠದಿಂದ ಈ ಭೂಮಿಗಳನ್ನ ನಾವು ವಿನ್ ಆಗಲೇಬೇಕಂತೇಳಿ ಕೇವಟ ರೈತರ ತೋಟಕ್ಕೆ ಹೋಗಿ ವಿಸಿಟ್ ಕೊಟ್ಟು ಮಾಹಿತಿ ಪಡ್ಕೊಂಡು ತಾಂತ್ರಿಕತೆ ಏನೈತಪ್ಪ ಇದ್ರಾಗತ್ತೆ ಎಲ್ಲ ಒಂದು ಟೆಕ್ನಾಲಜಿ ಮೇಂಟೈನ್ ಮಾಡಿ ಇದನ್ನು ವೈಜ್ಞಾನಿಕವಾಗಿ ನಾವು ಕಡಿಮೆ ನೀರಿನೊಳಗೆ ಯಾವ ಥರ ನಾವು ಯಾವ ಬೆಳೆ ಬೆಳಿಬೇಕಂತ ವಿಚಾರ ಮಾಡಿದಾಗ ಈಗ ಒಂದು ಗುಡ್ಡಗಾಡು ಜಮೀನಿಗೆ ದ್ರಾಕ್ಷಿನೇ ಯೋಗ್ಯ ಅಂತ ಹೇಳಿ ಒಂದು ಮಾಹಿತಿ ಕೊಟ್ಟರು. ಅದಕ್ಕೆ ನಾವು ದ್ರಾಕ್ಷಿ ಮಾಡಿದ್ದೀವಿ. ದ್ರಾಕ್ಷಿ ಮಾಡಿ ನಂತರ ಅದರಲ್ಲಿ ಅದನ್ನು ಕೂಡ ನಾವು ಪ್ರಯೋಗ ಮಾಡ್ಕೋತ ಪ್ರತಿ ವರ್ಷ ನಾವು ಅಂದ್ರೆ ನಮ್ಮಲ್ಲೇ ಲೇಬರ್ ನಾವೇ ಹೆಚ್ಚಿಗೆ ಲೇಬರಾಗಿ ದುಡಿದು ಹೆಚ್ಚಿಗೆ ಲೇಬರ್ಗೆ ಬಳಸಲಾರ್ದ ಹೆಚ್ಚಿಗೆ ಕೂಲಿ ಕೊಡ್ಲಾರ್ದ ನಾವೇ ಸ್ವಂತ ಇದ್ರಾಗ ದುಡಿದ ಇವತ್ತು ನಾವು ಒಂದು ಹೆಚ್ಚಿನ ಆದಾಯ ಉಳಿಸ್ಕೋತ ಬಂದೀವಿ. ಉಳಿಸ್ಕೋತ ಬಂದ ಒಂದು ದ್ರಾಕ್ಷಿ ಘಟ್ಟ ನಾವು ದ್ರಾಕ್ಷಿ ಘಟ್ಟ ಸೀಮಿತ ಆಗಲಾರ್ದ ಅಂದ್ರೆ ಅದನ್ನ ಸ್ಟೆಪ್ ಸ್ಟೆಪ್ ಅಂದ್ರೆ 3 ವರ್ಷ ನಾವು ಇಂಪ್ರೂವ್ಮೆಂಟ್ ಆದ ನಂತರ ದ್ರಾಕ್ಷಿ ಬಂದ ನಾವು ಬೆಳೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗ್ರಿ ಬೇರೆ ಬೇರೆ ನಾವು ಸಮಗ್ರ ಕೃಷಿ ಮಾಡ್ಬೇಕಂತ ಸಮಗ್ರ ಕೃಷಿ ಮಾಡಿದೀವಿ. ಅದ್ರಾಗ ಅಲ್ಪಾವಧಿ ಬೆಳೆಗಳು ದೀರ್ಘಾವಧಿ ಬೆಳೆಗಳು ಮಧ್ಯಮಾವಧಿ ಎಲ್ಲ ಬೆಳೆಗಳನ್ನ ಬೆಳೆದು ನಾವು ಇವತ್ತು ತೋಟಗಾರಿಕೆ ಆಗಿರ್ಬೋದು, ಈ ಆಲೂಗಡ್ಡೆ ಹಿಡ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಿಡ್ಕೊಂಡು ಇವತ್ತು ಕಬ್ಬನ್ನು ಬೆಳೆದಿವಿ. ಆಮೇಲೆ ಅಂತರ್ ಬೇಸಾಯ ಬೆಳೆದಿವಿ. ಆಮೇಲೆ ತರಕಾರಿ ಬೆಳೆದಿವಿ. ಎಲ್ಲ ಇವತ್ತು ದ್ರಾಕ್ಷಿ ಪೇರು ಎಲ್ಲ ಈ ಟೈಪ್ ಮಾಡ್ಕೊಂಡು ಮತ್ತೆ ಒಂದು ಪಶು ಸಂಗೋಪನೆ ಕೂಡ ಮಾಡ್ತಾ ಇದೀವಿ. ಅದ್ರ ಜೊತೆ ಇವೆಲ್ಲ ದ್ರಾಕ್ಷಿ ಸಂಸ್ಕರಣ ಘಟಕ ಮಾಡಿದ್ವಿ. ಒಂದು ಅರ್ಧ ಉದ್ಯಮಿಯಾಗಿನೂ ಮಾರ್ಪಟ್ಟಿವಿ, ಒಂದು ಅರ್ಧ ರೈತರಾಗಿ ಇದ್ದೀವಿ. ಹೀಗಾಗಿ ನಾವು ಪೂರಾ ಜೀರೋದಿಂದ ಇವತ್ತು ಸಮೃದ್ಧಿ ಕಡೆಗೆ ಬಂದು ಇವತ್ತು ಆತ್ಮನಿರ್ಭರ ಕುಟುಂಬ ನಾವು ಯಾಕಂದ್ರೆ ನಾವು ಭಾಳ ಹೊರಗಡೆ ನಾವು ಕೊಂಡ ತಗೋಂಗಿಲ್ಲ. ನಮ್ಗೆ ಏನು ಬೇಕೆಲ್ಲ ನಮ್ಮಲ್ಲೇ ಎಲ್ಲ ನಮ್ಮಲ್ಲೇ ಬೆಳಿತೀವಿ. ನಾವು ಬೆಳೆದು ಎಷ್ಟು ನಮ್ಗೆ ಸಾಕನಿಸಿದ ಮೇಲೆ ನಾವು ಹೊರಗೆ ಒಟ್ಟು ಮಾರ್ತೀವಿ. ಕೆಲವಷ್ಟು ಮಾತ್ರ ತಗೋತೀವಿ ನಾವು ಕಿರಾಣಿಗೆ ಸಂಬಂಧಪಟ್ಟಂಥವು ಅಂತ ಬಿಟ್ಟರೆ ಇವತ್ತು ನಾವು ಆತ್ಮನಿರ್ಭರ ಕುಟುಂಬಕ್ಕೆ ಸೇರಾಗ್ತೀವಿ. ನಾ ಹೇಳಬೇಕಂತೇಳಿ ನನಗೆ ಇವತ್ತು ಭಾಳ ಖುಷಿ ಅನಿಸ್ತೈತೆ ಸರ್. ವೆರಿ ಗುಡ್ ಸರ್. ನೋಡಿ ರೈತ ಬಾಂಧವರೇ ಮತ್ತು ವೀಕ್ಷಕರೇ, ಸರ್ ಒಂದು ಮಾತು ಹೇಳಿದ್ರು, ನಾನು ಬಂಗಾರದ ಮನುಷ್ಯ ರಾಜ್ಕುಮಾರ್ ಅವ್ರನ್ನ ನೋಡಿ ಪ್ರೇರಣೆಗೊಂಡು ಇದನ್ನೆಲ್ಲ ತಿಳಿಯುವಂಥದ್ದು. ಇದು ಇವರು ಒಬ್ಬರದೇ ಕತೆ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ನನಗನ್ಸಿದ ಮಟ್ಟಿಗೆ ಒಂದು 25% ರೈತರು ಬಂಗಾರದ ಮನುಷ್ಯ ರಾಜ್ಕುಮಾರ್ ಅಣ್ಣ ಅವ್ರಿಗೂ ಪಿಕ್ಚರ್ ನೋಡೇ ಪ್ರೇರಣೆ ಆಗಿದ್ದಾರೆ. ಈಗಿರೋ ಕಲ್ತವರು ಈಗ ನ್ಯೂ ಜನ್ರೇಷನ್ ಈ ಕಡೆಯಿಂದ ಬಂದಾರಲ್ಲ, ನೀವು ಒಮ್ಮೆ ಬಂಗಾರದ ಮನುಷ್ಯ ಪಿಕ್ಚರನ್ನು ನೋಡ್ರಿ. ನಿಮ್ಮ ಮನಸ್ಸಿನಲ್ಲಿ ತಾನಾಗೆ ಬರ್ತದೆ ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂತ. ಬೇಕಾದಂತ ಕಲೀರಿ ನೀವು. MSc ಅಗ್ರಿ ಇದು ಎಲೆ ಈಗ ನಾನು ಯೂಟ್ಯೂಬ್ನಾಗ ಒಬ್ಬರು MSc ಅಗ್ರಿ ಅರುಣ್ ಕುಮಾರ್ ಪಾಟೀಲ್ ಅಂತ 3,500 ಕೇಶರ್ ಮ್ಯಾಂಗೋ ಸಾವಯವ ನೈಸರ್ಗಿಕವಾಗಿ ಬೆಳೀತಾ ಇದ್ದಾರೆ. ಅವರು MSc ಅಗ್ರಿ. ನೀವು ಒಕ್ಕಲ್ತನ ಮಾಡೋರು ಬರೀ ಒಕ್ಕಲಿಗೆನೇ ಮಾಡಬೇಕು, ಅನ್ಎಜುಕೇಟೆಡೇ ಮಾಡ್ಬೇಕಂತಲ್ಲ. ಈ ಒಕ್ಕಲ್ತನದಾಗ ಎಲ್ಲ ಹೈ ಎಜುಕೇಟೆಡ್ ಇದ್ದಾರೆ. ನೀವು ಇನ್ನೊಮ್ಮೆ ಬಂಗಾರದ ಮನುಷ್ಯ ಅಣ್ಣವ್ರ ಪಿಕ್ಚರ್ ನೋಡ್ರಿ. ಅದು ಎಂಥ ಕತೆ ಅಂದ್ರೆ, ಈಗ ರಾಜ್ಕುಮಾರ್ ಅಣ್ಣವ್ರು ನಮ್ಮ ಮಧ್ಯದೊಳಗಿಲ್ಲ, ಬಟ್ ಜನರ ಮನಸ್ಸಿನಲ್ಲಿದ್ದಾರೆ, ಅವ್ರ ಬಾಯಿಯಲ್ಲಿದ್ದಾರೆ. ಅವರು ಇಲ್ಲ ಅಂದ್ರೂ ಆ ಪಿಕ್ಚರ್ದ ಪ್ರಭಾವ ಕರ್ನಾಟಕದಲ್ಲಿ ಭಾಳಷ್ಟಿದೆ. ಅಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿ ಹೋಗಲಿ, ಯಾರೇ ಆಗಲಿ, ಕನಕದಾಸರಾಗಲಿ, ಪುರಂದರದಾಸರಾಗಲಿ, ಎಷ್ಟೋ ಸಂತರಾಗಲಿ, ಜಗಜ್ಯೋತಿ ಬಸವಣ್ಣ, ಒಳ್ಳೆಯ ಕೆಲಸಗಳು ಎಂದೂ ಮಾಸೋದಿಲ್ಲ. ಗೌತಮ ಬುದ್ಧನ ಕಾಲದಿಂದ ಮಹಾವೀರನ ಕಾಲದಿಂದ ಹೇಳ್ತೀನಿ. ಒಳ್ಳೆಯ ಈಗ ಬಂಗಾರದ ಮನುಷ್ಯ ಅವರಾಗಿ ಹೇಳಿದ್ರು, ನಾನು ಕೇಳಿಲ್ಲ ಅವರಿಗೆ. ಆ ಪ್ರೇರಣೆಯಿಂದ ಮಾಡಿದ್ದೀನಿ ಅಂತಾರೆ. ನೀವು ನೋಡಿರಿ, 10 ಸಲ ನೋಡಿರಿ. ಅದು ಡೆಫಿನೆಟ್ಲಿ ಬೇಕಂತ ಎಜುಕೇಟೆಡ್ ಇದ್ರೂ ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ಬರುತ್ತೆ. ಸರ್, ಈಗ ನೀವು ಇದನ್ನೆಲ್ಲ ಲೋಕಲ್ ಇದು ಮಾಡಿದ್ರಿ, ಎಲ್ಲ ನೀವು ಹೇಳಿದ್ರಿ. ಈಗ ನೀವು ಇಲ್ಲಿ ಈ ಜಾಗದೊಳಗೆ ಇಷ್ಟು ದೂರ ಬಂದು ಇದನ್ನು ಈ ಥರ ಆಗುತ್ತಂತ ನೀವು ವಿಚಾರ ಮಾಡಿದ್ರಿ ಮೊದಲು? ಇಲ್ಲ ಸರ್, ಏನು ಮಾಡಿಲ್ಲ ಸರ್. ನಾವು ಹೆಂಗೆ ನಾವು ಆರ್ಥಿಕವಾಗಿ ಹೆಂಗೆ ನಾವು ಸಬಲರಾಗೋತ್ ಬಂದೀವಿ. ಹಂಗೆ ನಮ್ಗೆ ಯಾವತ್ತು ನಮ್ಮ ಭೂಮಿ ನಮಗೆ ಬಹಳ ಮುಖ್ಯ. ರೈತರೇ ನಿಮಗೆ ಹೇಳ್ತೀನಿ, ವೀಕ್ಷಕರು, ರೈತರ ಜನರಿಗೆ ಹೆಚ್ಚು ಹೇಳ್ತೀನಿ ನಾನು. ಬರೀ ಕುಂತು ಈಗ ಏನಾಗಿದೆ ಹಳ್ಳಿಗಳಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಕುಂತು ಒಂದು ಹೋಟೆಲ್ ಮುಂದೆ ಕುಂತು ಮಾತು ಹೇಳ್ತಿರ್ತಾರೆ, ನಂದು 50 ಎಕರೆ ಇದೆ, ನಂದು 100 ಎಕರೆ. ಹಾಗಾದರೆ ಒಕ್ಕಲ್ತನ ಆಗೋದಿಲ್ಲ. ಅವರಿಬ್ಬರು ಅಣ್ಣ ತಮ್ಮರು ಇಲ್ಲಿ ಬೆವರು ಸುರಿಸ್ತಾರೆ, ಇಲ್ಲಿ ಪರಿಶ್ರಮ ಮಾಡ್ತಾರೆ, ಇಲ್ಲಿ ಪ್ರತಿಯೊಂದು ಕೆಲ ಮುಂದಾಗಿದ್ದು ಮಾಡ್ತಾರೆ. ಅದಕ್ಕೆ ಇವತ್ತು ಹಚ್ಚ ಹಸಿರಾಗಿದೆ, ಇವತ್ತು ಕೋಟಿಗಟ್ಟಲೆ ಉತ್ಪನ್ನ ಬರ್ತಾಯಿದೆ. ಇವತ್ತು ಅವರಿಗೆ ರೈತ ಪಂಡಿತ ಪ್ರಶಸ್ತಿಗಳು ಬರ್ತಾಯಿವೆ ಅವರಿಗೆ. ಇದು ಸುಮ್ಮನೆ ಒಂದು ಬಸ್ ಸ್ಟ್ಯಾಂಡ್ನಾಗ ಕುಂತು ಅಥವಾ ಯಾವುದೇ ಜಾಗನಾಗ ಕುಂತು ಚಹಾ ಕುಡ್ಕೋತಾ ನಂದು ಒಕ್ಕಲ್ತನ ಇದೆ ಅಂತ ಹೇಳಿದ್ರೆ ಬರೋದಿಲ್ಲ. ಈಗೊಂದು ರೈತ ಪರಿಸ್ಥಿತಿ, ಪಂಡಿತ ಪರಿಸ್ಥಿತಿ, ಅವರೆಲ್ಲ ಬಂದು ಅಬ್ಸರ್ವ್ ಮಾಡ್ತಾರೆ ಅವರು. ಹೌದಿಲ್ಲ ಸರ್? ಇಲ್ಲಿ ಬಂದು ಅಬ್ಸರ್ವ್ ಮಾಡ್ತಾರೆ ಅವರು, ಏನೇನು ಬೆಳೀತಾರೆ, ಏನಿಲ್ಲ, ಎಷ್ಟು ನೀರಿನೊಳಗೆ ಬೆಳೀತಾರೆ, ಎಲ್ಲ ಅದಕ್ಕೊಂದು ಮೆಜರ್ಮೆಂಟ್ ಇದೆ.
ಆ ಮೆಜರ್ಮೆಂಟ್ದೊಳಗೆ ನೀವು ಪಾಸ್ ಆದ್ರಿ ಅಂದ್ರೆ ನಿಮ್ಗೆ ಕರೆದು ಪ್ರಶಸ್ತಿ ಕೊಡ್ತಾರೆ. ಸರ್ ಮನಸ್ಸು ಬೇಕ್ರಿ, ಹೊಲ ಹಿಂದೆ ಆಸ್ತಿ ಇರ್ಬೇಕತ್ತಿಲ್ಲ, ಮನಸ್ಸಿದ್ರೆ ಬೇಕಾದ್ ಮಾಡ್ಬೋದು ಸರ್, ಬೇಕಾದ್ರೆ ಅರ್ನ್ ಮಾಡ್ಬೋದು ಅನ್ನೋಕೆ ನಮ್ದೇ ಉದಾಹರಣೆ ಸರ್. ನಾವು ಮೂಲತಃ ರೈತ, ನಾವು ಜಮೀನ್ದಾರ ಅಲ್ಲ, ಆದ್ರೂ ಕೂಡ ನಾವು ಇವತ್ತು ವಿಶ್ವಕರ್ಮದವರು ಬಡಗಿತನ ಮಾಡ್ತಾರ, ಕಂಬಾರ್ತನ ಮಾಡ್ತಾರ, ಕಲಾಕಾರರಿದ್ದಾರ, ಮೂರ್ತಿ ಕೆತ್ತನೆ ಮಾಡ್ತಾರ. ಒಕ್ಕಲ್ತನದೊಳಗೆ ರೈತ ಪಂಡಿತ ಪ್ರಶಸ್ತಿ ತಗೊಂಡು ನನಗನ್ಸ ಮಟ್ಟಿಗೆ ವಿಶ್ವಕರ್ಮದೊಳಗೆ ನಾನು ಯೂಟ್ಯೂಬ್ ಮಾಡ್ಲಿಕ್ಕತ್ತ ಮೇಲೆ ದಿಸ್ ಈಸ್ ದ ಫಸ್ಟ್ ಸರ್. ವಿಶ್ವಕರ್ಮ ಒಕ್ಕಲು ರೈತ ಪಂಡಿತ ಒಕ್ಕಲಿಗೇನು ಮಾಡಿದ್ದೆ ಇದು ಫಸ್ಟ್. ಈ ಮಾಡ್ಬೋದು, ಅವ್ರು ಹೇಳ್ತಾ ಇದ್ದಾರಲ್ಲ, ಪರಿಶ್ರಮ ಇದ್ದರೆ ಏನು ಬೇಕಾದ್ದು ಮಾಡ್ಬೋದು. ಮತ್ತು ಈಗಿನ ರೈತರಿಗೆ ತಾವು ಏನು ಸಂದೇಶ ಕೊಡ್ಬೇಕಂತೀರಿ ಸರ್? ಸರ್ ಇವತ್ತು ರೈತರ ಮಹತ್ವವನ್ನು ಇವತ್ತು ಎಲ್ಲ ಪ್ರತಿ ಮನಿಗೂ ನಾವು ತಿಳಿಸ್ಬೇಕಾಗೈತಿ. ರೈತ ಇವತ್ತು ಮುಂಜಾನೆ ಬೆಡ್ ಕಾಫಿ ಹಿಡ್ಕೊಂಡು ಮಣಗುವರೆಗೂ ರೈತನ ಅವಶ್ಯಕತೆ ಐತೆ ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿಬೇಕಾಗೈತಿ. ಆ ಒಂದು ಕಾರಣಕ್ಕಾಗಿ ಎಲ್ಲ ಶಾಲಾ ಶಿಕ್ಷಣ ಪಾಠಗಳಲ್ಲಿ ಕೂಡ ರೈತರ ಬಗ್ಗೆ ಒಂದು ಅಧ್ಯಯನಗಳು ಆಗ್ಬೇಕಾಗ್ಯಾವು. ಅಧ್ಯಯನಗಳು ಬರೋದ ಮೂಲಕ ಹೆಂಗೆ ನಾವು ಪಠ್ಯ ಪುಸ್ತಕ ಸೇರಿಸ್ಬೇಕಾಗೈತಿ. ಅದ್ರ ಜೊತೆ ಇವತ್ತು ಏನೂ ಕಲ್ಲಾರದವ ಇವತ್ತು ಇಲ್ಲಿವರೆಗೆ ಕೃಷಿ ಬರತ್ತಾನ, ಕಲಿತವರೆಲ್ಲ ಇವತ್ತು ಒಬ್ಬ IAS ಆಫೀಸ್ ಆಗ್ಬೋದು, ಡಿಸಿ ಆಗ್ಬೋದು, ಎಸ್ ಆಗ್ಬೋದು, ಈ ಟೈಪ್ ಬೇರೆ ಉದ್ಯಮ ಪಠ್ಯ ಪುಸ್ತಕದಾಗ ಕೂಡ ರೈತನ ಸಾವು ನೋವು ನಲಿವು ಎಲ್ಲಾನು ಸೇರಿಸಬೇಕಾಗುತ್ತೆ ಗೌರ್ಮೆಂಟ್. ಅದಕ್ಕೆ ಅಂದಾಗ ರೈತರು ಏನು ಅನ್ನೋದು ಗೊತ್ತಾಗುತ್ತೆ ವಿದ್ಯಾರ್ಥಿಗಳಿಗೆ. ಅದನ್ನ ತಿಳಿದ ಮುಂದೆ ರೈತ ಜನಾಂಗಕ್ಕೆ ಸೇರ್ಪಡೆ ಆಗ್ತದೆ. ಅದಕ್ಕೆ ಇದರ ಕ್ವಾಲಿಫೈಡ್ ಆಗಿ ಕೃಷಿ ಮಾಡೋದ್ರಿಂದ ವೈಜ್ಞಾನಿಕ ಹೆಚ್ಚಿನ ಆದಾಯ ತೆಗಿಬಹುದು, ದೇಶಕ್ಕೆ ಒಂದು ಹಸಿದ ಜೀವಿಗಳಿಗೆ ಅನ್ನ ಹಾಕ್ಬೋದು ಅಂತ ಒಬ್ಬ ಸ್ವಾವಲಂಬಿ ಬದುಕನ್ನು ಸಾಗಿಸ್ಬೋದು ಸರ್. ಅದಕ್ಕಾಗಿ ಇವತ್ತು ಯಾವುದೇ ಒಂದು ಸಂದರ್ಭದೊಳಗೆ ಎಲ್ಲಾ ಕ್ಷೇತ್ರದಲ್ಲಿ ಸ್ಟ್ರೈಕ್ ಮಾಡ್ಬೋದು. 100% ಸ್ಟ್ರೈಕ್ ಮಾಡ್ಲಾರ ಕ್ಷೇತ್ರ ಒಂದಿದ್ರೆ ಅದು ಕೃಷಿ ಕ್ಷೇತ್ರ ಮಾತ್ರ. ಇದಕ್ಕೆ ಉದಾಹರಣೆ ಬೇರೆ ಬೇಕಾ, ಲಾಕ್ಡೌನ್ ಆದಾಗ ಕೋವಿಡ್ ಒಂದು ಸಂದರ್ಭದೊಳಗೆ ಎಲ್ಲಾ ಉದ್ಯಮಗಳು ಸರ್ಕಾರ ಕೂಡ ಒಂದು ಕ್ಷಣ ನಿಂತು ಬಿಡಬಹುದು. ಆದ್ರೆ ಒಬ್ಬ ರೈತ ಕಂಟಿನ್ಯೂ 24/7 ಕಂಟಿನ್ಯೂ ನಿರಂತರವಾದ ಉದ್ಯೋಗ ಮಾಡದೆ ಹೋಗಿದ್ರೆ ಲಾಕ್ಡೌನ್ಯಾಗ ಎಷ್ಟೋ ಜೀವಗಳು ಮತ್ತೆ ಸಾಯ್ತಿದ್ದು. ನಿರಂತರವಾಗಿ ಉದ್ಯೋಗ ಮಾಡಿದ ವ್ಯಕ್ತಿ ಇವತ್ತು ರೈತ ಅನ್ನೋದು ನಮಗೆ ಮನವರಿಕೆ ಆಗೈತಿ. ಅದಕ್ಕೆ ಅಂದ್ಮೇಲೆ ಈಗ ನಾವು ಒಟ್ಟ ಸ್ಟ್ರೈಕ್ ಮಾಡ್ಲಾರ ಕ್ಷೇತ್ರ ಬಂದಿದ್ರೆ ನಮ್ಮ ಇದ್ರೊಳಗೆ ದೇಶದೊಳಗೆ ಅದು ಕೃಷಿ ಕ್ಷೇತ್ರ ಅಂತ ಹೇಳಿ ಬಯಸ್ತೇನೆ. ಅದಕ್ಕೆ ಇದರ ಮಹತ್ವವನ್ನು ರೈತ ಎಲ್ಲರೂ ಗ್ರಾಹಕರು, ಉದ್ಯಮಿಗಳು, ಮುಂದುವರೆದವರು, ಇದು ರೈತ ವರ್ಗವನ್ನು ತುಚ್ಛದಿಂದ ಕಾಣೋರು ಎಲ್ಲರೂ ಇದನ್ನ ಒಂದು ಗಮನಕ್ಕೆ ತಗೊಂಡು ರೈತ ಇವತ್ತು ಎಷ್ಟು ಇಂಪಾರ್ಟೆಂಟ್ ಅದ ಅನ್ನೋದು ಮನವರಿಕೆ ಮಾಡ್ಕೋಬೇಕಾಗಿತ್ತು. ಹಿಂಗಾಗಿ ಕೆಲವಷ್ಟು ಮಂದಿ ರೈತ ಅಂದ್ಕೊಳ್ಳಿ ಯಾರು ಹೆಣ್ಣು ಕೊಡಕ್ಕೆ ಮುಂದೆ ಬರ್ತಾ ಇಲ್ಲ, ಅದು ಸಮಸ್ಯೆ ಆಗತೈತಿ. ಅದಕ್ಕೆ ರೈತ ಅಂದ್ರೆ ಇವತ್ತು ಕೊಡುಗೆ ಇದೆ, ರೈತ ಇಲ್ಲದ ಜಗತ್ತಿಲ್ಲ ಅನ್ನೋದು ಎಲ್ಲರೂ ಅರಿವುಗಳು ಮಾಡ್ಕೋಬೇಕಾಗಿ ಸರ್. ನೋಡಿ ವೀಕ್ಷಕರೇ, ಈಗ ನಿಮ್ಗೊಂದು ಇದನ್ನು ಮಾತು, ಯಾಕಂದ್ರೆ ಅವ್ರ ಪಾಯಿಂಟ್ ಹೇಳ್ತಾ ಇದ್ದೆ ನಾನು. ಈಗ ನಾವು ಮುಂಜಾನೆ ಬೆಡ್ ಕಾಫಿ ಕುಡಿತೇವೆ, ಅದು ರೈತಂದೆ. ಮುಂಜಾನೆ ಎದ್ದು ಕೂಡಲೇ ನಾಷ್ಟ ಮಾಡ್ತೇವೆ, ಅದು ರೈತಂದೆ. ಮಧ್ಯಾಹ್ನ ಊಟ ಮಾಡ್ತೇವೆ, ಅದು ರೈತ ಬೆಳೆದಿದ್ದೆ. ಸಾಯಂಕಾಲ ಊಟ ಮಾಡ್ತೇವೆ, ಅದನ್ನು ರೈತ ಬೆಳೆದಿದ್ದೆ. ನಾವು ನಮ್ಮ ಮಾಳ್ಗಿ ಮೇಲೆ ಬೆಳೆದಿಲ್ಲ. ಹಾಕೋ ಅರಿವೆ ಕೂಡ ಕಾಟನ್ ರೈತ ಬೆಳೆದಿದ್ದೆ. ಮಲ್ಕೊಳ್ಳೋ ಹಾಸಿಗೆ ಪ್ರತಿಯೊಂದು ರೈತ ಬೆಳೆದಿದ್ದೆ. ನಾವು ಅದನ್ನು ತೆಂಕೆ ಮಾಡಲ್ಲ, ಹಣ ಕೊಡ್ತೇವೆ, ಸಿಗುತ್ತೆ, ತರ್ತೇವೆ, ಊಟ ಮಾಡ್ತೇವೆ ಅಂತ ನಾವು ಭಾವಿಸ್ತೇವೆ ಹೊರತಾಗಿ ಅದು ದೊಡ್ಡ ತಪ್ಪು. ಇದು ನಾವು ಅನ್ನ ಊಟ ಮಾಡುವಾಗ ಕಾಫಿ ಟೀ ಕುಡಿದು ರೈತ ಬೆಳೆದಿದ್ದು ಅಂತ ಇಷ್ಟೇ ನೀವು ಅಂದ್ಕೊಂಡು ಕುಡೀರಿ ಸಾಕು. ಅವನಿಗೆ ನೀವು ನಮನ ಸಲ್ಲಿಸಿದಂಗೆ. ಇದು ಟೀ ಕುಡಿತಾ ಇದ್ದಲ್ಲಿ ಇದು ರೈತಂದು, ಇದು ನಾಷ್ಟ ಮಾಡ್ಲಿಕ್ಕತ್ತಿದ್ವಲ್ಲ ಇದು ರೈತಂದು, ಇದು ಊಟ ಮಾಡ್ಲಿಕ್ಕತ್ತಿದ್ವಿ ಇದು ರೈತಂದು, ಇದು ಅರಿವಿ ಹಾಕೊಳಕತ್ತಲ್ಲ ಇದು ರೈತಂದು. ಇಷ್ಟು ನೀವು ಮನಸ್ಸಿನೊಳಗೆ ಅಂದ್ಕೊಂಡು ನೀವು ಜೀವನ ಸಾಗಿಸಿದ್ರೆ ಅಂದ್ರೆ ರೈತಗೆ ನೀವು ನಮನ ಸಲ್ಲಿಸಂಗ ನೀವು ಸರ್. ಅದು ಬಿಟ್ಟು ಇನ್ನೊಂದು ಸರ್, ನೀರಿನಲ್ಲಿ ಜಳಕ ಮಾಡಿದ್ರೆ ಬಟ್ಟೆಗಳನ್ನ ಮಾತ್ರ ಬದಲಿಸಬಹುದು. ಒಂದು ವೇಳೆ ಬೇವರಿನೊಳಗೆ ಸ್ನಾನ ಮಾಡಿದ್ರೆ ಜಗತ್ತ ಇತಿಹಾಸನ ಬದಲಿಸಬಹುದು ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ನಾಳೆ ಉದಾಹರಣೆ ಸರ್. ಹೌದು ಸರ್, ಹೌದು. ಅದೊಂದು ಮಾತು ನಂಗೆ ಹೇಳಬೇಕನ್ನಿಸ್ತು. ಯಾಕಂದ್ರೆ ಅದು ಭಾಳ ಅದರಿಂದ ನೀವು ಕಷ್ಟದಿಂದ ಬಂದು ಇವತ್ತು ಇಷ್ಟೆಲ್ಲ ಮಾಡಿರಿ, ನಿಮ್ಮ ಪರಿಶ್ರಮ ಅನ್ನೋದು ಏನು ನಿಮ್ಗೆ ಗೊತ್ತದ. ಈಗ ನಾವು ಊಟ ಮಾಡೋರಿಗೆ ಗೊತ್ತಿಲ್ಲ ಇದು ಎಲ್ಲಿಂದ ಬರ್ತದ, ಇದು ಬಟ್ಟೆ ಎಲ್ಲಿಂದ ಬರ್ತದ, ಊಟ ಎಲ್ಲಿಂದ ಬರ್ತದ, ಟೀ ಕಾಫಿ ಎಲ್ಲಿ ಬರ್ತದೆ ನಮ್ಗೆ ಗೊತ್ತಿಲ್ಲ. ಮನೆಯೊಳಗೆ ಆರಾಮ್ ನಮ್ಮ ಹತ್ರ ಕೋಟಿ ಗಟ್ಲೆ ಹಣ ಅದ, ಲಕ್ಷ ಗಟ್ಲೆ ಅದ, ಕೊಂಡು ತರ್ತೀವಿ ಮಾರ್ಕೆಟ್. ಇನ್ನೊಂದು ಮಾರ್ಕೆಟ್ಗೆ ಹೇಳ್ತೀನಿ ಸರ್. ಈಗ ಮಾರ್ಕೆಟ್ಗೆ ಹೋದಾಗ ಮುಂಜಾನೆ ಮಾರ್ಕೆಟ್ಗೆ ಹಳ್ಳಿ ಅಂತಂದು ರೈತರು ಮಾರ್ತಿರ್ತಾರೆ. ಇವರು ಸಿಟಿ ಕೆಲವೊಂದು ಮಂದಿ ಹೈಫೈ ಮಂದಿ ಹೋಗ್ತಾರೆ.
ಅವನು ಹೇಳ್ತಾನೆ ಎಷ್ಟಪ್ಪ ಅಂದರೆ ಉಳ್ಳಾಗಡ್ಡಿ 50 ರೂಪಾಯಿ ಕಿಲೋ ಅಂತ ಹೇಳ್ತಾನೆ. ಹೌದ್ರಿ. ಹಾಂ, ಅದು ಮಾರ್ಕೆಟ್ನಲ್ಲಿ 40 ರೂಪಾಯಿ ಕಿಲೋ ಅಂತೇಳಿ ಸರಿ ಹೋಲ್ಸೇಲ್. ಅವೊಂದು 10 ರೂಪಾಯಿ ತಿನ್ಲಿಕ್ಕೆ ಹೇಳ್ತಾರೆ. ನಮಗೆ 40 ರೂಪಾಯಿ ಕೊಡು, ನೀ ಅಷ್ಟೇ ಹಂಗೆ 30 ರೂಪಾಯಿ ಕೊಡು ಅಂತ ಇವ್ರು ಬೇಡ್ತಿರ್ತಾರೆ. ಇರ್ಲಿ ಒಕ್ಕಲಿಗೆ ಕಷ್ಟಪಟ್ಟು ಬಿಸಿಲಾಗಿ ಬೆಳೆದು ತಂದು ಇಲ್ಲಿ ಮಾರ್ಕೆಟ್ನಾಗ ಕುಂತಾನ ತಿಳ್ಕೊಂಡು ಹೋಲಿ 10 ರೂಪಾಯಿ ಅಂತ ಯಾವುದು ಇರೋದಿಲ್ಲ. ನಾವು ಹಿಡ್ಕೊಂಡು ಹೇಳ್ತೀನಿ, ನಾವು ಹೋದ್ರೆ ಕಡಿಮೆ ಕೊಡೋರಮ್ಮ ಇಷ್ಟೇ ಅಂತ ನಾವು ಬೇಡ್ತೀವಿ. ಅದು ದೊಡ್ಡ ತಪ್ಪು. ಹೋಲಿ ಒಂದು 10 ರೂಪಾಯಿ ಹೆಚ್ಚಿಗೆ ಹೋಲಿ ಒಕ್ಕಲಿಗೆ ಏನು ತಪ್ಪದ. ಈಗ ನಾವೊಂದು ಶೂಸ್ ತೊಗೊಳಕ್ಕೆ ಹೋಗ್ತೀವಿ, 6,000 10,000 ಶೂಸ್ ತೊಗೋತೀವಿ. ಒಂದು ಶರ್ಟ್ ತೊಗೊಂಡು ಹೋದ್ರೆ 2,000 3,000 ತೊಗೋತೀವಿ. 8,000 ಪ್ಯಾಂಟ್ ತೊಗೋತೀವಿ, ಜೀನ್ ಪ್ಯಾಂಟ್. ಅಲ್ಲಿ ಹೋಗಿ ನಾವು ಕೇಳೋದಿಲ್ಲ ಇಷ್ಟೇ ಕಾಸ್ಟ್ಲಿ ಅಂತ, ಯಾಕಂದ್ರೆ ಕಂಪ್ನಿ ಪ್ರಿಂಟ್ ಇರ್ತಾವಲ್ಲಿ. ರೈತಂದು ಕಂಪ್ನಿ ಪ್ರಿಂಟ್ ಏನೂ ಇರೋದಿಲ್ಲ. ಸ್ವಲ್ಪ ತಾನು ಹೊಟ್ಟೆ ಪಾಡಿಗೆ ಬಂದಿರ್ತಾನೆ, ಅಲ್ಲಿ ಹೋಗಿ ನಾವು ರೊಕ್ಕ ಕೇಳ್ತಿರ್ತೇವೆ ಕಡಿಮೆ ಮಾಡೋಂತ. ಇದು ದೊಡ್ಡ ತಪ್ಪು ವೀಕ್ಷಕರೇ ಇದು. ಇದನ್ನು ಸುಧಾರಿಸ್ಕೋಬೇಕಾಗಿದೆ ನಾವು. ನಾನು ಹಿಡ್ಕೊಂಡು ಹೇಳ್ತೀನಿ, ನಾವು ಅಪ್ಲೈ ಮಾಡ್ಕೊಳ್ಳೇಬೇಕು ಇದನ್ನು. ಒಬ್ಬ ರೈತನಿಗೆ 10 ರೂಪಾಯಿ ಕೊಟ್ಟರೆ ನಿಮ್ಮ ಪುಣ್ಯ ಹತ್ತದ, ನಿಮಗೆ ನಮಗೆ ಪುಣ್ಯ ಹತ್ತದ ಕೊಟ್ಟರೆ ಅದನ್ನು ನಮ್ಮ ಮಕ್ಕಳಿಗೆ ಅದು ಕಲಿಸ್ಬೇಕು, ನಮ್ಮ ಮನೆಯವ್ರಿಗೆ ಕಲಿಸ್ಬೇಕು ಅಂತ ತಿಳ್ಕೊಂಡು ನಾನು ವಿನಂತಿಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ಯಾಕಂದ್ರೆ ರೈತ ಬದುಕಿದ್ರೆ ನಾವೆಲ್ಲ ಬದುಕಬೇಕು, ಇಲ್ಲ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇದು ಭಾಳ ದೊಡ್ಡ ಇದು ಇದೆ. ನೀವು ತಿರುಗಾಡಿ ಸ್ಟಡಿ ಮಾಡಿ ಕಾಂಪ್ಲಿಕೇಶನ್. ರೈತನ ಜೀವನ ಎಷ್ಟು ಕಷ್ಟ ಅದಾವ, ಎಷ್ಟು ಮೈಲ್ದಿಂದ ಮಾರಾಟಕ್ಕೆ ಬರ್ತಾನೆ. ಆಯಾಗ ನಾವೇನು ಮಾಡ್ತೀವಿ, 50% ನಾವು ಅರ್ಧ ಕಡಿಮೆ ಮಾಡಿ ಕೊಡ್ತೇವೆ, ಇಲ್ಲಾಂದ್ರೆ ಮುಂದೆ ಹೋಗಿಬಿಡ್ತೀವಿ. ಅದು ದೊಡ್ಡ ತಪ್ಪು. ಹಾಗೆ ಮಾಡಬೇಡ್ರಿ. ನೀವು ದಾನ ಮಾಡಿ ಅಂತ ತಿಳ್ಕೊರಿ. ಎಲ್ಲೋ ಇದು ಹಾಕ್ತೇವೆ, ನೀವು ದೇವ್ರ ಹುಂಡಿಗೆ ರೊಕ್ಕ ಹಾಕಲೇಬೇಡ್ರಿ, ಈ ರೈತಗೆ ಹಾಕ್ರಿ ನೀವು. ಅದು ಭಾಳ ದೊಡ್ಡ ಪುಣ್ಯ ಹತ್ತದ ನಿಮಗೆ. ಸರ್, ಮತ್ತೆ ಏನು ಹೇಳ ಬಯಸ್ತೀರಿ ನೀವು? ಸರ್, ಏನಿಲ್ರಿ, ಅಂದ್ರೆ ಕಡಿಮೆ ನೀರಿನಲ್ಲಿದ್ದಂಥ ಕಡಿಮೆ ನೀರಿನಾಗಿ ಬೆಳೆಯುವಂಥ ಬೆಳೆಗಳದಾವ. ಕಡಿಮೆ ನೀರು ಬೆಳೆದು ಒದಾಯ ತೆಗಿರಿ. ಹೆಚ್ಚು ನೀರಿನಲ್ಲಿ ಹೆಚ್ಚು ಇಳುವರಿ ಕೊಡುವಂಥ ಬೆಳೆಗಳದಾವ, ಅವನ್ನ ತೆಗಿರಿ. ಅದಕ್ಕೆ ನಾವು ಯಾವ ಟೈಪ್ ವಾತಾವರಣ ಇದ್ದಿಲ್ಲ, ಶುಷ್ಕ ವಾತಾವರಣಕ್ಕೆ ಕೆಲವಷ್ಟು ಅದಾವ, ಮಳೆಗಾಲ ವಾತಾವರಣ ಕೆಲವಷ್ಟು ಅದಾವ. ಅದಕ್ಕೆ ನಾವು ಸೆಟ್ ಆಗಿ ರೈತ ಉದ್ಯಮ ಇವತ್ತು ಅಗದಿ ಕಡಿಗಣಿಸುವಂಥದ್ದಿಲ್ಲ. ರೈತ ಇವತ್ತು ಪ್ರತಿಯೊಂದು ಮನಸ್ಸು ಮಾಡ್ರೆ ಯಾವುದೇ ಉದ್ಯಮಕ್ಕೆ ಕಡಿಮೆ ಇಲ್ಲ ಅಂತ ಆದಾಯ ಇದ್ರಾಗೂ ತೆಗಿಬಹುದು ಅನ್ನೋದು ನನಗೆ ಪಕ್ಕ ಕನ್ಫರ್ಮ್ ಐತಿ. ಅದಕ್ಕೆ ಇದನ್ನ ಇನ್ನಷ್ಟು ಇದಕ್ಕೆ ವೈಜ್ಞಾನಿಕ ಒಂದು ಇದಕ್ಕೆ ಟಚ್ ಕೊಡಬೇಕು. ವೈಜ್ಞಾನಿಕವಾಗಿ ಹೆಂಗೆ ಬೆಳಿಬೇಕಪ್ಪ, ತಾಂತ್ರಿಕ ಯೋಜನೆಗಳು ಇದ್ರ ಹಾಕೋಬೇಕು. ಹಾಕೊಂಡು ಹಿಂದಿನ ಒಂದು ಪದ್ಧತಿ ಬಿಟ್ಟು ಇವತ್ತು ಹೆಚ್ಚಿನ ಆದಾಯ ಇಳುವರಿ ಬರ್ತಕ್ಕಂಥ ಬೆಳೆಗಳನ್ನ ಬೆಳೆದು ಇವತ್ತು ದೇಶಕ್ಕೊಬ್ಬ ಸ್ವಾವಲಂಬಿ ವ್ಯಕ್ತಿ ಆಗಬೇಕು. ಯಾರಿಗೂ ಕೈ ಚಾಚಲಾರಂಥ ಒಬ್ಬ ಸ್ವಾವಲಂಬಿ ವ್ಯಕ್ತಿಯಾಗಿ ನಿಂದಿರ್ತಾನೋ ಸಂದೇಹವಿಲ್ಲ. ಅದಕ್ಕೆ ಯಾವತ್ತು ಭೂಮಿ ತಾಯಿ ಕೈ ಬಿಡಂಗಿಲ್ಲ ಅನ್ನೋ ಒಂದು ಮಾತು ಹೇಳ್ತೀನಿ ನಾನು. ಇದು ಭೂಮಿ ತಾಯಿ ನಮ್ಗೆ ಆ ಭೂಮಿ ಸುಮಾರೈತಿ, ಈ ಭೂಮಿ ಸುಮಾರೈತಲ್ಲ. ಆದ್ರೆ ನಮ್ಮ ಮನಸ್ಸು ನಮಗೆ ಒಂದು ಏನು ಬೇಕ್ರಿ, ಅದಕ್ಕೆ ಸ್ಪಷ್ಟತೆ ಬೇಕು, ನಿಖರತೆ ಬೇಕು, ಅದ್ರ ಮೇಲೆ ಒಂದು ಹಾಂಬಲ್ ಬೇಕು. ಅದಿರೋದ್ರಿಂದ ಯಾವುದು ಪರಿಶ್ರಮ ಬೇಕದ್ರಲ್ಲಿ. ಅದು ಏನ್ರಿ, ಅದು ಕರೆಕ್ಟ್ ಆಗುವಂಥ ಒಂದು ಇದು ಬೇಕು, ಒಂದು ಥಾಟ್ಸ್ ಬೇಕು ನಮ್ಗೆ. ಇದಕ್ಕೆ ಯಾವ ಥರ ದುಡಿಬೇಕು ಅನ್ನೋದು, ಸುಮ್ಮನೆ ದುಡಿದಲ್ಲ. ಅದಕ್ಕೊಂದು ಟೆಕ್ನಾಲಜಿ ಬಳಸ್ಕೊಂಡು ದುಡ್ದಾದ್ರೆ ಇದರಲ್ಲಿ ಯಾವತ್ತೂ ಸಾವಿಲ್ಲ ಅನ್ನೋ ಮಾತು ಹೇಳ್ತೀನಿ ಸರ್. ಸರ್, ಭಾಳ ಧನ್ಯವಾದಗಳು ಸರ್. ನೀವಿಬ್ಬರು ಅಣ್ತಾಮ್ರು ಇಂಥದ್ದು ಮಾಡಿರಿ, ಸ್ವರ್ಗ ಮಾಡಿರಿ. ನಾ ಪೇಪರ್ನಾಗ ಓದಿ ಅಥವಾ ಮಂದಿ ಬಾಯಿಂದ ಕೇಳು ಇದೊಂದು ರೈತ ಪ್ರಶಸ್ತಿ ತೊಗೊಂಡ್ರ ತಿಳ್ಕೊಂಡು. ನನಗೆ ಸಂದೀಪ್ ಗೌಡ ಪಾಟೀಲ್ ನಿಮ್ಮ ಬಗ್ಗೆ ಮೊದಲೇ ಹೇಳಿದ್ರು. ಸರಿ ಸರ್. ಅದರ ನಂತರ ನೀವು ಫೋನ್ ಹಚ್ಚಿದ ಮೇಲೆ ನನಗೆ ಫ್ಲ್ಯಾಶ್ ಆಯ್ತದು. ಸರಿ ಸರ್. ಭಾಳ ಆನಂದ ಆಯ್ತು ಸರ್ ತಾವು ಕೋಆಪ್ರೇಷನ್ ಕೊಟ್ಟಿದ್ದಕ್ಕೆ. ನಿಮ್ಮಿಂದ ರೈತರು 2 ನುಡಿಗಳು ಕಲೀಲಿ ಅಂತ ತಿಳ್ಕೊಂಡು ಇದು ಮಾಡಿದ್ದೀನಿ ನಾನು. ಸರಿ ಸರ್. ಇದು ನೋಡ್ರಿ, ನೀವು ಇದರಿಂದ ಒಂದು 2 ಗುಣ, ಇಂಥ 13 ವರ್ಷದಿಂದ ದೊಡ್ಡ ಗುಡ್ಡ ತಂದು JCB 0 ಪರಿಸ್ಥಿತಿಯೊಳಗೆ ತಂದು ಇವತ್ತು ಕೋಟಿಗಟ್ಟಲೆ ಇನ್ಕಮ್ ತೆಗಿತಾ ಇದ್ದಾರೆ ರೈತರೇ. ಇವರು ಒಂದು 10% ತಾವು ಬಂಡವಾಳ ಬೇಕಂತಿಲ್ಲ, ಬಂಡವಾಳ ಪರಿಶ್ರಮವೇ ಬಂಡವಾಳ. ತಲೆ ನೀವು ವಿಚಾರ, ಒಳ್ಳೆ ವಿಚಾರ, ದುಡ್ಡು ಬೇಕಂತ ನಿಮ್ಮ ಪರಿಶ್ರಮ ಬಹಳ ಮುಖ್ಯ. ದುಡಿಬೇಕಂತ ಮನಸ್ಸು ಬೇಕಂತ ಹೇಳ್ತಾ ಇದ್ದಾರೆ ಅವರು. ದಯಮಾಡಿ ಇದನ್ನು ನೀವು ಅಳವಡಿಸ್ಕೋರಿ. ನೀವು ಅಳವಡಿಸ್ಕೊಂಡು ಇಂಥ ರೈತರು ಯಾರಾದರೂ ಇದ್ರೆ, ನಿಮ್ಮ ಹತ್ರ ಇದ್ರೆ ನಮಗೆ ಫೋನ್ ಮಾಡಿರಿ, ನಮಗೆ ತಿಳಿಸ್ರಿ. ನಾವು ಅಲ್ಲಿಗೆ ಬಂದು ನಮ್ಮ ಖರ್ಚಿನಲ್ಲಿ ನಿಮ್ಮಿಂದ ಒಂದು ದುಡ್ಡು ತೊಗೊಳ್ಳಲ್ಲ ನಾವು ರೈತರಿಗೆ ದುಡ್ಡು ತೊಗೊಂಡು ಏನು ಮಾಡಲಿ. ನಾನು ರೈತರ ಬಗ್ಗೆ ಚೆನ್ನಾಗಿ ಮಾತಾಡ್ತೀನಿ, ಮತ್ತು ದುಡ್ಡು ತೊಗೊಂಡು ತಪ್ಪಾಗುತ್ತೆ. ದುಡ್ಡು ತೊಗೊಳ್ಳೋದಿಲ್ಲ ನಾವು ಸ್ವಂತ ನಮ್ಮ ಜೀವನದಲ್ಲಿ ಬಂದು ನಿಮ್ಮದು ಒಳ್ಳೆಯ ರೈತರಿದ್ದರೆ ಹೆಚ್ಚು ಒಂದು 80% ನೈಸರ್ಗಿಕ ಕೃಷಿಕರಿರಬೇಕು. ನೀವು ಪೂರಾ 100% ನೀವೆಲ್ಲ ಕೆಮಿಕಲ್ ಹಾಕಿ ಮಾಡ್ತೀನಿ ಅಂತಂದ್ರೆ ನಾನು ನಿಮ್ಮ ಹತ್ರ ಬರಲ್ಲ. ಓನ್ಲಿ ಒಂದು 80%, 75-80% ನೀವು ನೈಸರ್ಗಿಕವಾಗಿ ಬೆಳಿಬೇಕು. ಅಂದಾಗ ಮಾತ್ರ ನಮ್ಮ ಸಮಾಜಕ್ಕೆ ನಾವು ಒಳ್ಳೇದು ಮಾಡ್ದಂಗೆ ಆಗುತ್ತೆ, ನೀವು ಮಾಡ್ದಂಗೆ ಆಗುತ್ತೆ, ನಾನು ಮಾಡ್ದಂಗೆ ಆಗುತ್ತೆ. ದಯಮಾಡಿ ಇದನ್ನು ನೋಡಿರಿ, ಇದನ್ನೆಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ, ಬೆಲ್ ಐಕಾನ್ ಒತ್ತಂತ ಹೇಳ್ರಿ. ದಯಮಾಡಿ ಇದನ್ನು ಮಾಡಿರಿ.
ಎಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದನ್ನು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕೃಷಿ